ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಂಗಳೂರು ಬಾಯ್ಲ್ಡ್ ರೈಸನ್ನು ಸುಲಭವಾಗಿ ಅಂಟಂಟಿಲ್ಲದೆ ಬಿಡಿ ಬಿಡಿಯಾಗಿ ಕುಕ್ಕರ್ನಲ್ಲಿ ಹೇಗೆ ಮಾಡೋದಂತೇಳಿ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಲ್ಲಿ ನಾನು 1.5 ಗ್ಲಾಸಿನಷ್ಟು, ಈ ಗ್ಲಾಸಲ್ಲಿ 1.5 ಗ್ಲಾಸಿನಷ್ಟು ಅಕ್ಕಿಯನ್ನು ತಗೊಳ್ತಿದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆಯಬೇಕು. ಒಂದು 3 ರಿಂದ 4 ಸಲ ಚೆನ್ನಾಗಿ ಇದನ್ನು ತೊಳೆಯಬೇಕು. ಈಗ ನೋಡಿ, ನಾನು ತೊಳೆದು ತಂದಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿದೆ ಅಂತ ಹೇಳ್ಬಿಟ್ಟು. ಈಗ ನಾನು ಈ ಚೊಂಬು ತಗೊಂಡಿದ್ದೆ. ಈ ಚೊಂಬಲ್ಲಿ 1 ಚೊಂಬು ನೀರು ಅಂತೇಳಿದರೆ 1 ಲೀಟರ್ ಆಗುತ್ತೆ. ಇದನ್ನು ನಾನು 3 ಚೊಂಬು ನೀರು ಹಾಕ್ತಿದ್ದೇನೆ, ಅಂದರೆ 3 ಲೀಟರ್ ನೀರಾಗುತ್ತೆ. 1.5 ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ 3 ಲೀಟರ್ನಷ್ಟು ನೀರು ತಗೊಂಡಿದ್ದೇನೆ. ಈಗ ನೋಡಿ, ಕುಕ್ಕರ್ ಮುಕ್ಕಾಲಿನಷ್ಟು ಫುಲ್ಲಾಗಿದೆ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸಲ್ಲಿ ಇಡಬೇಕು. ಐ ಫ್ಲೇಮಲ್ಲಿ ಇಡಬೇಕು. ನಾನಿಲ್ಲಿ ಐ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಈಗ ಇದು ಸೌಂಡ್ ಬರ್ತಾ ಇರುವಾಗ ನಾವಿದನ್ನು ಲೋ ಫ್ಲೇಮ್ ಮಾಡಬೇಕು. ಅದನ್ನು ಲೋ ಫ್ಲೇಮಲ್ಲಿ 15 ನಿಮಿಷ ಬೇಯಿಸಬೇಕು. ಮತ್ತು ಇದನ್ನು ನಾವು 15 ನಿಮಿಷ ಆದಮೇಲೆ ಆಫ್ ಮಾಡಬೇಕು. ಆಫ್ ಮಾಡಿ ಬಿಡಬೇಕು ವಿಸಿಲ್ ಪೂರ್ತಿ ಹೋಗೋ ತನಕ. ಈಗ ನೋಡಿ, ವಿಸಿಲ್ ಪೂರ್ತಿ ಹೋಗಿದೆ. ಸ್ವಲ್ಪ ಚೆಲ್ಲಿದೆ ಅಷ್ಟೇ, ತುಂಬ ಏನು ಚೆಲ್ಲಿಲ್ಲ ಇದರಲ್ಲಿ. ನಾವು ಐ ಫ್ಲೇಮಲ್ಲಿ ಕಂಟಿನ್ಯೂ ಇಟ್ಟರೆ ಫುಲ್ಲು ಚೆಲ್ಲಿ ಹೋಗುತ್ತೆ. ಈಗ ನೋಡಿ, ವಿಸಿಲ್ ಪೂರ್ತಿ ಹೋದ್ಮೇಲೆ ಮುಚ್ಚಳ ತೆಗೆದಾಗ ಈ ರೀತಿ ಅನ್ನ ಚೆನ್ನಾಗಿ ಬೆಂದಿದೆ. ನೀರು ಜಾಸ್ತಿ ಇಟ್ಟದಕ್ಕೆ ಅಕ್ಕಿ ಸಂಟಂಟೇನಾಗಿ ಬರಲಿಲ್ಲ, ಬಿಡಿ ಬಿಡಿಯಾಗಿಯೇ ಬಂದಿದೆ. ನಾವೀಗ ಇದನ್ನು ಗಂಜಿ ಆಗಿದೆ, ಹೀಗೆ ಊಟ ಮಾಡ್ಬೋದು. ಈಗನ್ನು ಅನ್ನ ಸಹ ಮಾಡ್ಬೋದು. ಈ ಅನ್ನ ಮಾಡಬೇಕಾದ್ರೆ ನಾನಿಲ್ಲಿ ಒಂದು ತಪ್ಪಲೆ ಇಟ್ಟಿದ್ದೇನೆ, ಅದರ ಮೇಲೆ ತುತ್ತು ಹೀಗೆ ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ನಾವು ಇದನ್ನು ಬಸಿಬೇಕು ಅನ್ನವನ್ನು, ಆಗ ಇದು ಅನ್ನ ಆಗುತ್ತೆ. ನೋಡಿ, ನಾನೀಗ ಇದನ್ನೆಲ್ಲವನ್ನು ಈ ಅನ್ನವನ್ನು ಈ ಪಾತ್ರೆ ಒಳಗಡೆ ಹಾಕ್ತಿದ್ದೇನೆ. ನೋಡಿ, ಹೀಗೆ ಸಹ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಅನ್ನ ಬೇಕಿದ್ದರೆ ಈ ರೀತಿ ಮಾಡಬೇಕು. ಈಗ ನೋಡಿ, ಇದನ್ನು ಎಲ್ಲ ಹಾಕಿದ್ದೇನೆ. ಈಗ ಇನ್ನೂ ಸಹ ಅಂಟಂಟಿದ್ರೆ, ನೀವೇನೋ ಜಾಸ್ತಿ ಅಕ್ಕಿ ಇಟ್ಟಿದ್ರೆ ಏನಾದರೂ ಅಂಟಂಟು ಬಂದರೆ ಈ ರೀತಿ ಮಾಡ್ಬೋದು. ನೋಡಿ, ಬಿಸಿ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಬಿಟ್ಟು ಈ ಬಿಸಿ ನೀರನ್ನು ಇದರ ಮೇಲೆ ಹಾಕಬೇಕು. ಆಗೆಲ್ಲ ಇದು ಅದರದ್ದು ಅಂಟಂಟು ಹೋಗುತ್ತೆ. ಮತ್ತು ಇದನ್ನು ಮುಚ್ಚಳ ಮುಚ್ಚಿ ಇಡಬೇಕು. ಫುಲ್ಲು ನೀರು ಬಸಿಯುವ ತನಕ ಒಂದು ಅರ್ಧ ಮುಕ್ಕಾಲು ಗಂಟೆ ಇಡಬೇಕು. ಈಗ ಅರ್ಧ ಮುಕ್ಕಾಲು ಗಂಟೆ ಆಗಿದೆ. ನೋಡಿ, ಅನ್ನ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿಯಾಗಿ ನಾವು ಬಾಯ್ಲ್ಡ್ ರೈಸನ್ನು ಕುಕ್ ಮಾಡ್ಬೋದು. ಥ್ಯಾಂಕ್ ಯು.